ಗಾಡಿಯ ಬಾಗಿಲು ತೆಗೆದರೆ ನಿಮ್ಗೆ ಡಾಕ್ಟರ್ಸ್ಗಳು, ನರ್ಸ್ಗಳು, ಔಷಧಿಗಳೆಲ್ಲವೂ ಸಿಗುತ್ತೆ. ಏನಪ್ಪಾ ಇದು ಓಡಾಡೋ ಹಾಸ್ಪಿಟಲ್ ಅಂತೀರಾ? ಅಲ್ಲೇ ಇದೆ ಸ್ವಾರಸ್ಯ. ಶೃಂಗೇರಿಯ ಶ್ರೀ ಅಭಿನವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಾಮಾಜಿಕ ಸೇವೆಯ ಉದ್ದೇಶದಿಂದ ಚಿಕ್ಕಮಗಳೂರು ಜಿಲ್ಲೆಯ ಗ್ರಾಮೀಣ ಜನತೆಗೆ ದೊಡ್ಡ ಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಮುಂದಾಗಿದೆ. ಜಿಲ್ಲೆಯ ಪ್ರತಿ ಹಳ್ಳಿಗೂ ತಲುಪುವ ಗುರಿ ಹೊಂದಿ ಸಂಸ್ಥೆಯು ಮೊಬೈಲ್ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದೆ. ಇದರಲ್ಲಿ ರಕ್ತದೊತ್ತಡ, ಸಕ್ಕರೆ ಪರೀಕ್ಷೆ, ರಕ್ತ ಪರೀಕ್ಷೆ, ಎಕ್ಸ್ರೇ, ಇಸಿಜಿ ಮತ್ತು ಕಣ್ಣಿನ ತಪಾಸಣೆಯಂತಹ ಸೌಲಭ್ಯಗಳು ಲಭ್ಯವಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡೋ ಕಡೆಗಳಿಗೆ ಈ ವಾಹನವು ತೆರಳಿ ಉಚಿತ ಆರೋಗ್ಯ ಸೇವೆಯನ್ನ ಒದಗಿಸುತ್ತಿದೆ. ಈ ಶಿಬಿರದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಗ್ರಾಮಸ್ಥರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಮಾರ್ಗದರ್ಶನ ನೀಡಲಾಗುತ್ತೆ. ಆರೋಗ್ಯ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಗ್ರಾಮೀಣ ಪ್ರದೇಶದ ಜನತೆಗೆ ಈ ಮೊಬೈಲ್ ವೈದ್ಯಕೀಯ ಸೇವೆ ಜೀವನಾಧಾರವಾಗಿದ್ದು, ಗ್ರಾಮದ ಬಾಗಿಲಲ್ಲಿ ವೈದ್ಯಕೀಯ ನೆರವು ತಲುಪುತ್ತಿರೋದು ಸಂತಸದ ವಿಚಾರವಾಗಿದೆ. ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೂ ಈ ಸೇವೆಯನ್ನ ವಿಸ್ತರಿಸೋದು ಈ ಆಸ್ಪತ್ರೆಯ ಗುರಿಯಾಗಿದೆ. ಗ್ರಾಮೀಣ ಜನರ ಆರೋಗ್ಯದ ಗುಣಮಟ್ಟ ಸುಧಾರಿಸಿ ಆರೋಗ್ಯದ ಅರಿವು ಮೂಡಿಸುವ ದಿಸೆಯಲ್ಲಿ ಮುಂದುವರಿಯುತ್ತಿದೆ. ನ್ಯೂಸ್ ಮಲ್ನಾಡ್ ಸುದ್ದಿವಾಹಿನಿಯ ಸಮಸ್ತ ಪ್ರೇಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇರ್ತಕ್ಕಂಥ ಒಂದು ಸೆಟಪ್ಪು ಶ್ರೀ ಭಾರತೀ ತೀರ್ಥ ಮೊಬೈಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಒಂದು ವ್ಯವಸ್ಥೆ. ಈ ಬೇರೆ ಮೆಡಿಕಲ್ ಕ್ಯಾಂಪ್ಗೂ ಈ ಮೊಬೈಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ವ್ಯತ್ಯಾಸ ಏನು ಅಂದರೆ, ನಮ್ಮಲ್ಲಿ ಬರೀ ಡ್ಯೂಟಿ ಡಾಕ್ಟರ್ಸು, ರೆಸಿಡೆಂಟ್ ಮೆಡಿಕಲ್ ಆಫೀಸರ್ಸು ಅಲ್ದೇರ ನುರಿತ ತಜ್ಞರು ಅಂದರೆ ಸ್ಪೆಷಲಿಸ್ಟು, ಜನರಲ್ ಸರ್ಜನ್ಸು, ಜನರಲ್ ಫಿಸಿಷಿಯನ್ಸು, ENT, ಆರ್ಥೋಪೆಡಿಕ್ಸು, ಈ ಥರ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ಸು ಮತ್ತು ಅದಕ್ಕೆ ತಕ್ಕಂತೆ ಇಲ್ಲೇ ಬ್ಲಡ್ ಟೆಸ್ಟು, ಎಕ್ಸ್ರೇ ಈ ಥರ ಸವಲತ್ತು ಸೇರಿ ಒಂದು ಮೊಬೈಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯೂನಿಟ್ನ ನಾವು ಈ ಮಲೆನಾಡಿನ ರಿಮೋಟ್ ಪ್ಲೇಸಸ್ ಅಂದರೆ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ನಡೆಸ್ತಾ ಬರ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಇಲ್ಲಿ ಈ ಸದ್ಗುರು ಸೇವಾ ಆಶ್ರಮ ಸ್ಕೂಲಲ್ಲಿ ನಡೆಸ್ತಾ ಇದ್ದೀವಿ. ಹೀಗೆ 16ನೇ ತಾರೀಕು ಹಳುವಳ್ಳಿಲಿ, 18ನೇ ತಾರೀಕು ಹೊರನಾಡಲ್ಲಿ, 20ನೇ ತಾರೀಕು ಹೊರನಾಡಲ್ಲಿ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದೀವಿ. ಅಲ್ಲಿರೋ ಎಲ್ಲ ಸಾಮಾನ್ಯ ಜನ ಮತ್ತು ಸ್ಟೂಡೆಂಟ್ಸ್ ಯಾರಿದ್ದಾರೆ ಇವ್ರಿಗೆಲ್ಲರಿಗೂ ಈ ಸವಲತ್ತನ್ನ ಪಡ್ಕೋಬೇಕು ಅಂತ ನಮ್ಮ ರಿಕ್ವೆಸ್ಟ್ ಆಗಿದೆ. ಥ್ಯಾಂಕ್ ಯು. ಇದರ ಸದುಪಯೋಗ ಪಡ್ಕೊಂಡ ಸಾರ್ವಜನಿಕರು ಈ ಸಂಸ್ಥೆಯ ಈ ಸಾಮಾಜಿಕ ಉಪಕ್ರಮವನ್ನ ಶ್ಲಾಘಿಸಿ ಆಸ್ಪತ್ರೆಗಳಿಗೆ ದೂರ ಪ್ರಯಾಣ ಮಾಡಬೇಕಾದ ತೊಂದರೆ ಕಡಿಮೆಯಾಗಿದೆ, ಬಡ ಜನರಿಗೆ ಉಚಿತ ಚಿಕಿತ್ಸೆ ಸಿಗುತ್ತಿರುವುದು ದೊಡ್ಡ ಸಹಾಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶ್ರೀ ಸದ್ಗುರು ವಿದ್ಯಾ ಸಮಿತಿ ರಿಜಿಸ್ಟರ್ಡ್ ಬಸರಿಕಟ್ಟೆಯ 2 ಶಾಲೆಗಳ ಶ್ರೀ ಸದ್ಗುರು ಪ್ರೌಢಶಾಲಾ ಮತ್ತು ಸದ್ಗುರು ವಿದ್ಯಾಮಂದಿರದ ಪ್ರಾಂಗಣದಲ್ಲಿ ಏನು ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ, ಇದು ಎಲ್ಲ ಬಸರಿಕಟ್ಟೆ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಇಲ್ಲಿ ಬರುವಂತಹ ಅನೇಕ ವಿದ್ಯಾರ್ಥಿಗಳಿಗೂ ಅನುಕೂಲವಾದಂತಹ ಒಂದು ಶಿಬಿರ ಆಗಿದೆ, ಒಂದು ಯೋಜನೆ ಆಗಿದೆ. ಸಾಧಾರಣ ಆಸ್ಪತ್ರೆಗೆ ಡಾಕ್ಟರ್ನ ಹುಡುಕೊಂಡು ಹೋಗಬೇಕು ಅಂತ ಅಂದರೆ ಈ ಭಾಗದಿಂದ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. ಹತ್ತಿರದಲ್ಲಿ ಎಲ್ಲ ಸೌಲಭ್ಯಗಳು ಇರುವಂತಹ ವ್ಯವಸ್ಥಿತವಾದಂತಹ ಆಸ್ಪತ್ರೆಗಳ ಸಂಖ್ಯೆ ವಿರಳ. ಆದರೆ ಇವತ್ತು ಅಭಿನವ ವಿದ್ಯಾತೀರ್ಥ ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ಲೇ ಇಲ್ಲಿಗೆ ಬಂದಿದೆ. ಅಂದರೆ ಮೊಬೈಲ್ ಹಾಸ್ಪಿಟಲ್ ನಾವು ನೋಡ್ತೇವೆ, ಆ ಮೊಬೈಲ್ ಹಾಸ್ಪಿಟಲ್ಲೇ ಅದರಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಲ್ಯಾಬ್ ಇದೆ, ಇಲ್ಲಿ ಬ್ಲಡ್ ಚೆಕಪ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಅಥವಾ ಬೇರೆ ಬೇರೆ ಇನ್ನು ಯಾವ ಚೆಕಪ್ಗಳಿಗೆ ಬೇಕಾದಂತಹ ವ್ಯವಸ್ಥೆ ಇದೆಯೋ ಅದೆಲ್ಲ ಇಲ್ಲಿಯೇ ಸೌಲಭ್ಯ ಇದೆ. ಇದು ನಿಜವಾಗಿಯೂ ಇಂತಹ ಬಸರಿಕಟ್ಟೆಯಂತಹ ಪ್ರದೇಶಕ್ಕೆ ನಿಜವಾಗಿಯೂ ಬೇಕಾದಂತಹ ಮತ್ತು ತುಂಬ ಅಮೂಲ್ಯವಾದಂತಹ ಇದು ಒಂದು ರೀತಿಯ ಆ ಯೋಜನೆಯ ಕೊಡುಗೆ ಅಂತ ಹೇಳಬಹುದು. ಎಲ್ಲರ ಪರವಾಗಿ ಹಾಸ್ಪಿಟಲ್ನವರಿಗೆ ಮತ್ತು ಇಂತಹ ಒಂದು ಮೊಬೈಲ್ ಹಾಸ್ಪಿಟಲನ್ನು ಜನರಿಗೆ ಒದಗಿಸುವಲ್ಲಿ ಮುಖ್ಯವಾಗಿ ಶ್ರೀ ಮಠದ ಎಲ್ಲರಿಗೂ ಸಹ, ಜೊತೆಗೆ ಇಂತಹ ಅವಶ್ಯಕತೆ ಈ ರೂರಲ್ ಏರಿಯಾಕ್ಕೆ ಇದೆ, ಇಂತಹ ರಿಮೋಟ್ ಏರಿಯಾಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಇಲ್ಲಿಗೆ ಇದನ್ನು ನೀಡಿದಂತಹ ದಾನಿಗಳಿಗೂ ಕೂಡ ಅವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಎಲ್ರಿಗೂ
ಆಗಮಿಸಿದಂತಹ ಎಲ್ಲ ವೈದ್ಯರಿಗೂ ಹಾಗೂ ಸಿಬ್ಬಂದಿಯವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ. ಅಭಿನವ ತೀರ್ಥ ಮಲ್ಟಿಸ್ಪೆಷಾಲಿಸ್ಟ್ ಹಾಸ್ಪಿಟ್ಲೆಯ ಮೊಬೈಲ್ ಸರ್ವಿಸ್ ಇದೊಂದು ಅತ್ಯುತ್ತಮವಾದ ಸೇವೆ. ಈ ಸೇವೆ ನಮ್ಮೂರಿಗೆ ಬಂದಿರೋದು ನಮ್ಮ ಭಾಗ್ಯ. ತುಂಬ ವಯಸ್ಸಾದವರು ಇವರೆಲ್ಲರೂ ಅನುಕೂಲವಾಗುವಂಥ ಒಂದು ಸೇವೆ ಅಂತ ಹೇಳ್ಬೋದು. ಇದು ತುಂಬ ವಯಸ್ಸಾದವರಿಗಿರ್ಬೋದು, ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ದೂರ ಅಂಥವರಿಗೆಲ್ಲ ಹತ್ತಿರ ಬಂದು ನಮ್ಮ ಬುಡದಲ್ಲೇ ಇರುವಂಥ ಹಾಸ್ಪಿಟ್ಲ್ ಅಂತ ಹೇಳ್ಬೋದು. ಉತ್ತಮವಾದ ಸೇವೆ ನೀಡ್ತಿರುವಂಥ ಮಲ್ಟಿಸ್ಪೆಷಾಲಿಸ್ಟ್ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ಮುಂದುವರೆಯಲಿ. ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಸಂಚಾರಿ ಆಸ್ಪತ್ರೆ ಏನಿದೆ ಇದನ್ನು ನೋಡೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಮತ್ತು ಇಲ್ಲಿರುವಂಥ ಸೌಲಭ್ಯವನ್ನು ಪಡ್ಕೊಳ್ಳೋಕ್ಕೆ ಅವರೆಲ್ಲ ಉತ್ಸುಕರಾಗಿದ್ದಾರೆ. ನಮಗೆ ಶೃಂಗೇರಿ ಶಾರದಾ ಪೀಠದಿಂದ ಭಾಳ ವರ್ಷಗಳಿಂದಲೂ ಶಾರದಾ ಪ್ರಸಾದ ಭೋಜನ ದೊರೀತಾ ಇದೆ. ಜೊತೆಗೆ ಆರೋಗ್ಯದ ವ್ಯವಸ್ಥೆಯು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ಏನಿದೆ, ಈ ಆಸ್ಪತ್ರೆಯ ಆಡಳಿತ ಮಂಡಳಿ ಅವರು ನಿಮಗೆ ಯಾವಾಗ ಬೇಕೋ ಆವಾಗ ಹೇಳಿ, ನಾವು 3 ತಿಂಗಳಿಗೊಂದು ಸರಿ, 4 ತಿಂಗಳಿಗೊಂದು ಸರಿ, 6 ತಿಂಗಳಿಗೊಂದು ಸರಿ ವ್ಯವಸ್ಥೆಯನ್ನು ಮಾಡಿಕೊಡೋಣ ಅನ್ನೋವಂಥ ಇದನ್ನು ಹೇಳಿದ್ದಾರೆ. ನಾನು ನನ್ನ 2 ಶಾಲೆಯ ವತಿಯಿಂದ ಆಡಳಿತ ಮಂಡಳಿಗೆ, ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಮತ್ತು ಶೃಂಗೇರಿ ಶ್ರೀಮಠಕ್ಕೆ ನಾನು ಆಭಾರಿಯಾಗಿದ್ದೇನೆ. ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಭಾಳ ಇಷ್ಟಪಡ್ತೇನೆ. ನಮ್ಮ ಈ ಭಾಗದ ಬಸರಿಕಟ್ಟೆ ಭಾಗದ ಎಲ್ಲ ವಿದ್ಯಾರ್ಥಿಗಳು ಒಂದು ರೀತಿಯ ಸೌಭಾಗ್ಯವಂತರು ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಆಹಾರ ಮತ್ತು ಆರೋಗ್ಯ ಇವತ್ತು ಮಕ್ಕಳಿಗೆ ಬೇಕಾಗಿರೋದು, ಅದು ಉಚಿತವಾಗಿ ನಮ್ಮ ಶೃಂಗೇರಿ ಶ್ರೀಮಠದಿಂದ ಸಿಗ್ತಾ ಇದೆ. ಇದು ಖಂಡಿತ ಒಂದು ಸಮಾಜದ ಕಲ್ಯಾಣದ ಕೆಲಸ. ಅದನ್ನು ಶ್ರೀಮಠ ಮಾಡ್ತಾ ಇದೆ. ಆ ಶಾರದಾಂಬೆಗೆ, ಜಗಜ್ಜನ್ನಿಗೆ ನಾನು 2 ಶಾಲೆಯ ವತಿಯಿಂದ, ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಹಾಗೂ ಅತ್ತಿಕುಡಿಗೆ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಧನ್ಯವಾದ ನಮಸ್ಕರಿಸುತ್ತಾ, ಈಗೀಗ ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆಯಿಂದಾಗಿ ನಾನಾ ವೈಪರೀತ್ಯವನ್ನ ಜನಜೀವನ ಎದುರಿಸುತ್ತಿದೆ. ಇಂತಹ ಸಮಯದಲ್ಲಿ ಈ ವಾಹನ ನಿಜಕ್ಕೂ ಜನಸ್ನೇಹಿಯಾಗಿ ಮಾರ್ಪಟ್ಟಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.